Brahmin's Cafe, Brahmin's Cafe. ಹೇಳಮ್ಮ, ಅನುಮಾನ ಬರುತ್ತಲ್ವಾ? ಖಂಡಿತವಾಗ್ಲು ನಾನು ನಿನ್ನ ಮಗನೇ ಅಮ್ಮ. ಹೀಗೆಲ್ಲ ಕೇಳಿ ನನ್ನ ಮನಸ್ಸಿಗೆ ನೋವಾಗೋಗಿ ಮಾಡಬೇಡಮ್ಮ. ಏನೇನೋ ಮಾತಾಡಿ ನನ್ನನ್ನು ಇಲ್ಲೇ ಕಟ್ಟಾಕಕ್ಕೆ ನೋಡಬೇಡ. ನನ್ನ ನಿರ್ಧಾರದಲ್ಲಿ ಯಾವ ಬದಲಾವಣೆನೂ ಇಲ್ಲ. ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂತಾನೆ ರಂಗಣ್ಣಿನೂ ಬಂದಿರೋದು. ರೀ, ಹೊರಡಣ್ವಾ? ಅಪ್ಪ, ನನ್ನನ್ನೇನು ಕೇಳಬೇಡಪ್ಪ. ನಿಮ್ಮಮ್ಮನ ನಿರ್ಧಾರನೇ ನನ್ನ ನಿರ್ಧಾರ. ಅಂದ್ರೆ ಅವಳು ಎಲ್ಲಿರ್ತಾಳೋ ನಾನು ಅಲ್ಲೇ ಇರ್ತೀನಿ. ನನ್ನ ಆಶೀರ್ವಾದ ನಿನ್ಮೇಲೆ ಯಾವಾಗಲೂ ಇರುತ್ತೆ. ಹೊಸದಾಗಿ ಮದುವೆ ಆಗಿರೋ ನಿನ್ನ ನೆಮ್ಮದಿನೂ ನನಗೆ ಮುಖ್ಯ ಅಲ್ವಾ? ಚೆನ್ನಾಗಿರಪ್ಪ, ಏಳು ಮೇಲೆ. ಅಮ್ಮ, ಇದನ್ನು ಬಿಟ್ಟು ಬೇರೆ ಯಾವ ದಾರಿನೂ ಇಲ್ವೇನಮ್ಮ? ನನಗಂತೂ ಇಲ್ಲಪ್ಪ. ನಿನಗಿದ್ರೆ ಹೇಳು. ಸರಿ, ನನಗೊಂದು ಅರ್ಧ ಗಂಟೆ ಟೈಮ್ ಕೊಡಿ. ಸರಿ, ನಮ್ಮ ಯಜಮಾನ್ರು ಬಂದರು, ನಾನು ಆಮೇಲೆ ಮಾಡ್ತೀನಿ. ಅರೆ ವೈಭವ್, ಆಫೀಸ್ಗೆ ಹೋಗ್ಲಿಲ್ವಾ? ಹೋಗಿದ್ದೆ. ಮತ್ತೆ ಯಾಕೆ ವಾಪಸ್ ಬಂದ್ರಿ? ಏನಾದರೂ ಮರ್ತಿದ್ರಾ? ಈ ಅಮ್ಮ ಬಿಡ್ಬೇಕಲ್ಲ, ಅರ್ಜೆಂಟಾಗಿ ಕಾಲ್ ಮಾಡಿ ಮನೆಗೆ ಬಾ ಅಂತ ಹೇಳಿದ್ರು, ಏನೋ ಮಾತಾಡಬೇಕು ಅಂತ. ಇಲ್ಲಿ ನೋಡಿದ್ರೆ ಏನು? ನಾವು ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮನೆ ಬಿಟ್ಟು ಹೋಗ್ತಾರಾ? ಏಕೆ? ಅಮ್ಮಂಗೆ ಈ ಮನೇಲಿ ನೆಮ್ಮದಿ ಇಲ್ವಂತೆ, ಹುಚ್ಚಿಡ್ದಂಗೆ ಆಗ್ತಿದ್ಯಂತೆ. ನಿನ್ನೆಯಿಂದ ಅವ್ರ ಮುಂದೆನೆ ಬಂದಿಲ್ಲ ನಾನು ವೈಭವ್. ಆದ್ರೂ ಇವಾಗ ಹೀಗೆ ಹೇಳ್ತಿದಾರ? ಅವ್ರು ಹೇಳೋ ಆಗಿದ್ದಿದ್ರೆ ಯಾವತ್ತ ಹೇಳಿ ಹೊರಟೋಗ್ತಿದ್ರು. ಇದೆಲ್ಲ ಅವನದೇ ಕಿತಾಪತಿ. ಅವನು ಹೇಳ್ದಂಗೆ ಇವ್ರು ಕೇಳ್ತಾ ಇದಾರೆ. ಅವನು ಅಂದ್ರೆ? ಅವನೇ, ಇನ್ಯಾರು? ರಂಗಣ್ಣಿ. ಅವ್ನು ದಿಢೀರ್ ಅಂತ ನಿನ್ನೆ ಒಕ್ಕರ್ಸ್ಕೊಂಡಾಗ್ಲೇ ಅನ್ಕೊಂಡೆ ಇಂಥದ್ದೇನಾದ್ರೂ ಮಾಡ್ತಾನೆ ಅಂತ. ನೋಡಿದ್ರೆ ಒಂದೇ ದಿವಸಲ್ಲೇ ಎಲ್ಲ ಮಾಡ್ಬಿಟ್ಟ. ಈಗ ಅವನ ಬಗ್ಗೆ ಚರ್ಚೆ ಮಾಡ್ತಾ ಕೂರೋ ಟೈಮ್ ಇಲ್ಲ ನಮಗೆ. ಆದಷ್ಟು ಬೇಗ ನಾವು ಒಂದು ಡಿಸಿಷನ್ಗೆ ಬರಬೇಕು. ನಾನೊಂದ್ಸಲ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಲಾ ಹೋಗ್ಬೇಡಿ ಅಂತ? ಅವರು ಮನೆ ಬಿಟ್ಟು ಹೋಗ್ತಾ ಇರೋದೇ ನಿನ್ನ ವಿಷಯಕ್ಕೆ. ನೀನು ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀಯಾ? ಅದೆಲ್ಲ ಆಗದೆ ಇರೋ ಮಾತು.
ಈಗ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಬಟ್ ನೀನದನ್ನು ಯಾವ ರೀತಿ ರಿಸೀವ್ ಮಾಡ್ತೀಯ ಅಂತ ನನಗೆ ಗೊತ್ತಿಲ್ಲ. ನನ್ನನ್ನು ಅಮ್ಮನ ಮುಂದೆ ಹೆಚ್ಚಾಗಿ ಕಾಣಿಸ್ಕೋಬೇಡ ಅಂತ ಹೇಳಿದ್ರಿ. ಆವಾಗಲೂ ನೀವು ಹೀಗೆ ಪೀಠಕ್ಕೆ ಹಾಕಿ ಎಸಿಟೇಟ್ ಮಾಡ್ಕೊಂಡ್ರಿ. ಬಟ್ ನಾನು ಅದನ್ನು ರಿಸೀವ್ ಮಾಡಿ ಒಪ್ಪಲಿಲ್ವಾ? ಅದು ಬೇರೆ ಇದು ಬೇರೆ ಕರುಣ. ನಿನಗೆ ಹೇಗೆ ಹೇಳಲಿ? ಹೇಳಿ ವೈಭವ್, ಅವತ್ತು ಅವ್ರ ಮುಂದೆ ಕಾಣಿಸ್ಕೋಬೇಡ ಅಂದ್ರಿ. ಆದರೆ ಇವತ್ತು ಇನ್ನು ಮುಂದೆ ಈ ಮನೆಯಲ್ಲೇ ಕಾಣಿಸ್ಕೋಬೇಡ ಅಂತ ಹೇಳ್ತಿದ್ದೀರಾ. ಕರುಣ, ಅದೇ ತಾನೇ? ವೈಭವ್, ಕರುಣ, ಇದನ್ನು ಹೇಳಕ್ಕೆ ಯಾಕೆ ಇಷ್ಟೊಂದು ಸಂಕೋಚ ಪಡ್ಕೋತೀರಾ? ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳನ್ನ ಮರಿಬೇಡ ಅಂತ ಹಾಡು ಬರೆದಿರೋದು ನಮ್ಮಂಥವ್ರಿಗೆ ವೈಭವ್. ನಾನು ಇಲ್ಲಿದ್ರೇನು ಅಲ್ಲಿದ್ರೇನು ನೀವು ಆಗಾಗ ಬಂದು ನೋಡಿ ಹೋಗ್ತಾ ಇರ್ಬೋದಲ್ವಾ? ಹಾಗೂ ಮೊಬೈಲ್ ಇದೆ 24/7, ನಾವು ಕನೆಕ್ಟಲ್ಲೇ ಇರ್ಬೋದಲ್ವಾ? ಬೇಜಾರು ಮಾಡ್ಕೋಬೇಡಿ ವೈಭವ್, ನಾನು ಇಲ್ಲಿಂದ ಖುಷಿಯಾಗೇ ಹೋಗ್ತೀನಿ. ನಾನು ನಮ್ಮ ಅಪ್ಪ ಅಮ್ಮನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಈ ನೆಪದಲ್ಲಾದರೂ ಅವ್ರ ಜೊತೆ ಸ್ವಲ್ಪ ದಿನ ಕಳಿಬೋದಲ್ಲ ಅಂತ ಖುಷಿ ಆಗ್ತದೆ. ನೀವು ಈಗಲೇ ಹೋಗಿ ನಿಮ್ಮ ಅಪ್ಪ ಅಮ್ಮ ಹೇಳಿ, ನೀವು ಮನೆ ಬಿಟ್ಟು ಹೋಗಬೇಕಾಗಿಲ್ಲ, ಕರುಣಾನೇ ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂತ. ಹೋಗಿ ಬಾ ಬೇಗ. ಪ್ಲೀಸ್ ಹೋಗಿ. ನನ್ನ ಮುದ್ದು ಅಲ್ವಾ? ಹೋಗಿ 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 ವೈಭವ್. ಅಮ್ಮ, ನನಗೆ ನೀನು ಮುಖ್ಯ ಅಮ್ಮ. ಅಪ್ಪ ಮುಖ್ಯ, ಈ ಮನೆ ಮುಖ್ಯ. ನಾನು ಮದುವೆ ಆಗಿ ಬಂದ ದಿವಸದಿಂದನೂ ಒಂದು ದಿನಕ್ಕೂ ಯಾರ ಮುಖದಲ್ಲೂ ನಗು ನೋಡಲಿಲ್ಲ, ಒಂದು ಸಿಹಿಯಾದ ಮಾತು ಕೇಳಲಿಲ್ಲ. ಒಂದು ರೀತಿ ಇಡೀ ಮನೆಗೆ ಸೂತ್ಕದ ಛಾಯೆ ಆವರಿಸ್ಕೊಂಡ್ಬಿಟ್ಟಿದೆ. ಇದು ನಿನ್ನ ಮನೆ ಅಮ್ಮ, ನೀನು ನೆಮ್ಮದಿಯಾಗಿರ್ಬೇಕಾಗಿರೋ ಸ್ಥಳ. ಅದಕ್ಕೆ ಕರುಣ ಒಂದು ಸ್ವಲ್ಪ ದಿನ ಅವಳ ತಾಯಿ ಮನೆಗೆ ಹೋಗ್ತಾ ಇದ್ದಾಳೆ. ಎಂಥ ಒಳ್ಳೆ ನಿರ್ಧಾರ ತಗೊಂಡಿದ್ದಾಳೆ ಕರುಣ. ವೈಭವ್, ನನಗೆ ನಿಜವಾಗ್ಲೂ ಖುಷಿ ಆಯಿತು. ನನಗೆ ಒಂದು ರೀತಿ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಏನಪ್ಪ ಒಂದಷ್ಟು ದಿವಸ ಅಕ್ಕನ ಮನೇಲಿ ಆರಾಮಾಗಿ ಕಾಲು ಚಾಚ್ಕೊಂಡಿರೋಣ ಅಂತ ಬಂದರೆ ಇಲ್ಲೂ ಋಣ ಇಲ್ವಾ, ವಾಪಸ್ ಹೋಗ್ಬೇಕಲ್ಲ ಅಂತ ಚಿಂತೆ ಆಗ್ಬಿಟ್ಟಿತ್ತು. ದೊಡ್ಡವ್ರು ಹೇಳ್ತಾರಲ್ಲ, ಅಗುಳ ಮೇಲೆ ಬರದೈತೆ ಅನ್ನ, ಉಂಬೋನು ಶ್ರೀರಾಮ ಓ ನನ್ನ ತಮ್ಮ. ನನ್ನ ಅನ್ನದ ಋಣ ನಮ್ಮ ಅಕ್ಕನ ಮನೇಲಿ ಬರ್ದಿತ್ತು, ಅದಕ್ಕೆ ಉಳ್ಕೊಂಡೆ. ಮಾವಿನ ಕೆರೆಯಲ್ಲೇ ಬರ್ದಿದ್ರೆ ಅಲ್ಲೇ ಇರ್ತಿದ್ದೆ.
ಇಲ್ಲಿ ಬರ್ದಿರೋದನ್ನ ಬದಲಾಯಿಸಬಾರ್ದು ಅಂತಾನೆ ಕರುಣ ನಿರ್ಧಾರ ಮಾಡಿದಾಳೆ. ಅಮ್ಮ, ತೀರಾ ಆಕಸ್ಮಿಕವಾಗಿ ನಾನು ಈ ಮನೆಗೆ ವೈಭವ್ ಹೆಂಡತಿಯಾಗಿ ಬಂದೆ. ಇವತ್ತೆಲ್ಲ ನಾಳೆ ನಿಮ್ಮ ಸೊಸೆ ಆಗ್ತೀನಿ ಅನ್ನೋ ಭರವಸೆಯಲ್ಲೇ ಇದ್ದೆ. ಆದರೆ ಅದು ಕೈಗೂಡಕ್ಕೆ ಆ ದೇವ್ರು ಯಾಕೋ ಇನ್ನೂ ಮನಸ್ಸೇ ಮಾಡಿಲ್ಲ. ನನ್ನಿಂದಾಗಿ ಈ ಮನೆ ವಾತಾವರಣ ಹಾಳಾಗೋದು ಬೇಡ. ನಿಮ್ಮ ಶಾಂತಿ ನೆಮ್ಮದಿನೂ ಹಾಳಾಗೋದು ಬೇಡ. ನಾನು ಅಮ್ಮನ ಮನೆಗೆ ಹೋಗ್ತಿದ್ದೀನಿ. ಒಂದ್ಸಲ ಆಶೀರ್ವಾದ ಮಾಡಿ ಅಮ್ಮ. ಅಪ್ಪಾಜಿ, ನನ್ನಿಂದಾಗಿ ಮನೆಯಲ್ಲಿ ಯಾರಲ್ಲೂ ಮನಸ್ತಾಪಗಳಾಗಬಾರ್ದು. ಜೇನು ಗೂಡಿನಂತಿರೋ ಈ ಮನೆಗೆ ಕಲ್ಲು ಹೊಡೆದ ಅಪವಾದ ಅಪಕೀರ್ತಿ ನನಗೆ ಬರಬಾರ್ದು. ಆವತ್ತು ನೀವು ಆಶೀರ್ವಾದ ಮಾಡಿಕೊಟ್ಟ ಈ ತಾಳಿ ನನಗೆ ಯಾವಾಗಲೂ ಶ್ರೀರಕ್ಷೆ ಆಗಿರುತ್ತೆ. ಅಯ್ಯಯ್ಯೋ, ನನ್ನ ಕಾಲಿಗೆಲ್ಲ ಏನು ಬೀಳ್ಬೇಡಮ್ಮ. ನಾನೇ ನಿನ್ಗೆ ಆಶೀರ್ವಾದ ಮಾಡೋ ಅಷ್ಟೇನು ದೊಡ್ಡವನಲ್ಲ. ವೈಭವ್, ನಾನು ಬರ್ತೀನಿ, ಹುಷಾರು. ಅಮ್ಮ, ನನ್ನನ್ನು ಯಾವತ್ತು ಈ ಮನೆಗೆ ಕರೆಸ್ಕೋಬೇಕು ಅಂತ ಅನಿಸುತ್ತೋ ಆವತ್ತು ನಾನು ಬರೋಕ್ಕೆ ಸಿದ್ಧವಾಗಿರ್ತೀನಿ. ಅಲ್ಲಿವರೆಗೂ ನಾನು ಈ ಮನೆಗೆ ಬರೋದಿಲ್ಲ ಅಮ್ಮ. ನಾನು ಬರ್ತೀನಿ. ಅಮ್ಮ, ಕರುಣನ ಬಿಟ್ಟು ಬರ್ತೀನಿ. ಅಪ್ಪ, ವೈಭವ್, ಕರುಣನ್ನ ನೀನೇ ಇಲ್ಲಿ ಕರ್ಕೊಂಬಂದಿದ್ದು. ಹಾಗಾಗಿ ಅವಳನ್ನ ವಾಪಸ್ ಬಿಡೋ ಜವಾಬ್ದಾರಿನೂ ನಿಂದೆ. ಅದೇ ಧರ್ಮ ಕಣಪ್ಪ. ನಿನಗೊಬ್ಬ ಲಕ್ಷ್ಮಣನಂತ ತಮ್ಮ ಇದ್ದಿದ್ರೆ ಸೀತಾ ಮಾತೆನ ಕಾಡಿಗೆ ಬಿಟ್ಟು ಬಂದಂಗೆ ಇವಳನ್ನು ಬಿಟ್ಟು ಬರ್ತಿದ್ನೇನು. ನಿನಗೆ ಲಕ್ಷ್ಮಣನಂತ ತಮ್ಮ ಇಲ್ಲದೆ ಹೋದ್ರು ನೀನು ಶ್ರೀರಾಮಚಂದ್ರನಿಗಿಂತ ಕಡಿಮೆ ಇಲ್ಲ ಬಿಡು.
ಕರ್ಣ, ಏ ವೈಭವ್, ನೀವ್ಯಾಕೆ ಬರಕ್ಕೆ ಹೋದ್ರಿ? ನಾನೇ ಹೋಗ್ತಿದ್ನಲ್ಲ. ಒಬ್ಳೆ ಹೋಗ್ಬಿಡ, ನಾನು ಬಿಟ್ಟು ಬರ್ತೀನಿ. ಅಯ್ಯೋ ಬೇಡ, ಆಲ್ರೆಡಿ ಆಟೋ ಬುಕ್ ಆಗೋಗಿದೆ ನೋಡಿ. ಆಮೇಲೆ ನೀವು ಬಂದರೆ ಅಪ್ಪ ಅಮ್ಮ ಕೇಳೋ 108 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ. ಅವೇ 108 ಪ್ರಶ್ನೆಗಳನ್ನ ನಿನಗೂ ಕೇಳ್ತಾರ ತಾನೆ? ಮಗಳಾಗಿ ನಾನು ಕೊಡೋ ಉತ್ತರಕ್ಕೂ ಅಳಿಯಾಗಿ ನೀವು ಕೊಡೋ ಉತ್ತರಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ ವೈಭವ್. ಏ ವೈಭವ್, ವೈಭವ್ ಏನು ಮಾಡ್ತಿದ್ದೀರಾ? ಹಾಂ ನೋಡಿ, ಹೆಣ್ಣಾಗಿ ನಾನೇ ಅಳ್ತಲ್ಲ, ನಗ್ನಗ್ತಾ ಹೋಗ್ತಾ ಇದ್ದೀನಿ. ನೀವು ಒಳ್ಳೆ ಅಲ್ಬೇಡಿ, ನನ್ನ ಮುದ್ದು ಅಲ್ವಾ? ನಿನ್ನ ಹಾಗೆ ನೋವು ನುಂಗಿ ನಗೋ ಶಕ್ತಿನ ಆ ದೇವರು ನನಗೆ ಕೊಟ್ಟಿಲ್ಲ ಕರ್ಣ. ಕರ್ಣ, ನಾನು ನನ್ನ ನಿರ್ಧಾರನ ಬದಲಾಯಿಸ್ಕೊಳ್ತೀನಿ. ಅಂದರೆ ನೀನು ಎಲ್ಲಿಗೂ ಹೋಗ್ಬೇಡ, ನಿನ್ನನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಕರುಣ. ಪ್ಲೀಸ್ ಒಳಗಡೆ ಬಾ. ವೈಭವ್, ನಾನು ನನ್ನ ನಿರ್ಧಾರನ ಬದಲಾಯಿಸೋಕ್ಕಾಗಲ್ಲ. ಏನೋ ದುಡುಕಿ ಒಂದು ತಪ್ಪು ನಿರ್ಧಾರ ತೊಗೊಂಡ್ಬಿಟ್ಟೆ, ಅದನ್ನ ಮನಸ್ಸಲ್ಲಿ ಇಟ್ಕೊಳ್ದೆ. ಪ್ಲೀಸ್ ಒಳಗಡೆ ಬಾ. ಅಮ್ಮನ ಹೇಗಾದ್ರೂ ಮಾಡಿ ನಾನು ಕನ್ವಿನ್ಸ್ ಮಾಡ್ತೀನಿ. ನೀವು ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ ಅಂತ ತಾನೇ ನನ್ನ ಹತ್ರ ಬಂದಿದ್ದು? ಚುಚ್ಚಿ ಮಾತಾಡ್ಬೇಡ ಕರುಣ. ಖಂಡಿತ ಚುಚ್ಚಿ ಮಾತಾಡ್ತಿಲ್ಲ. ನೀವು ದುಡುಕಿ ನಿರ್ಧಾರ ತಗೊಂಡ್ರು ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ ಅಂತ ಮೆಚ್ಚಿ ಮಾತಾಡ್ತಾ ಇದ್ದೀನಿ. ಒಂಟಿಯಾಗಿ ನನ್ನನ್ನು ಬಿಟ್ಟು ಹೋಗ್ತೀಯಾ? ಏಕೆ, ನನ್ನ ಪ್ರೀತಿ ನಿಮ್ಮ ಜೊತೆಯಲ್ಲಿ ಇರಲ್ವಾ? ನಾವು ಜೊತೆಯಾಗಿ ಕಳೆದ ಮಧುರ ಕ್ಷಣಗಳು ಜೊತೆಲಿರಲ್ವಾ? ಯಾವತ್ತು ನನ್ನ ನೆನಪುಗಳು, ನನ್ನ ಕುರುಹುಗಳು ನಿಮ್ಮ ಸ್ಮೃತಿ ಪಟಲದಿಂದ ಮರೆಯಾಗುತ್ತೋ ಆವತ್ತು ನೀವು ಒಂಟಿ ವೈಭವ್. ಈಗ ನನಗೆ ಬೇರೆ ಯಾವುದಾದ್ರೂ ಊರಲ್ಲಿ ಕೆಲಸ ಸಿಕ್ಕಿದಿದ್ರೆ ಕಳಿಸ್ಕೊಡ್ತಿರ್ಲಿಲ್ವಾ? ಮುಂದೊಂದು ದಿನ ಬರಬೇಕಾದ ಆಷಾಢ ಸ್ವಲ್ಪ ಬೇಗ ಚೈತ್ರದಲ್ಲೇ ಬಂದಿದೆ. ಇಡೀ ಜೀವನನೇ ಕಲಿಬೋದು, ಅಷ್ಟು ನೆನಪಿನ ಬುತ್ತಿಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀನಿ ವೈಭವ್. ನಿಮಗೂ ಬೇಕಾದರೆ ಹೇಳಿ, ಫೋನಲ್ಲೇ ಶೇರ್ ಮಾಡ್ತೀನಿ. ಸಾಲಿಲ್ಲ ಅಂದರೆ ಡನ್ಸೋ ಮಾಡ್ತೀನಿ, ಓಕೆನಾ? ಬೇಡಪ್ಪ ಬೇಡಪ್ಪ, ಆಮೇಲೆ ಅದರಲ್ಲೂ ಯಾರು ಚಿಕನ್ ತುಂಬಿಸಿ ಕಳಿಸಿದ್ರೆ ನಮ್ಮ ನೆನಪೆಲ್ಲ ಸ್ಪಾಯ್ಲ್ ಆಗಿಬಿಡತ್ತೆ. ನನಗೆ ಮತ್ತೆ ಕೆಟ್ಟ ಹೆಸರು ಬರುತ್ತೆ. ನಿನ್ನ ಬಾಳ್ಸೋದ್ರಲ್ಲೂ ಸೋತೆ, ಮಾತಲ್ಲೂ ಸೋತೆ. la 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 la